ಫೆಂಗಲ್ ಅಬ್ಬರಕ್ಕೆ ತಮಿಳುನಾಡಂತೂ ತತ್ತರಿಸಿ ಹೋಗಿದೆ. ಕಣ್ಣು ಆಯಿಸಿದಷ್ಟು ದೂರಕ್ಕೆ ನೀರು. ಸದ್ಯ ಎತ್ತ ನೋಡಿದ್ರೂ ಕೂಡ ನೀರು ಆವರಿಸಿರುವಂತಹ ಪರಿಸ್ಥಿತಿ. ಸದ್ಯ ಜನಜೀವನ ಅಂತೂ ತತ್ತರಿಸಿ ಹೋಗಿದೆ. ಪುದುಚೇರಿಯಲ್ಲಿ 30 ವರ್ಷಗಳಲ್ಲೇ ದಾಖಲೆಯ ಮಟ್ಟಿಗೆ ಮಳೆಯಾಗಿದೆ. ಸೈಕ್ಲೋನ್ ಆರ್ಭಟಕ್ಕೆ 10ಕ್ಕೂ ಹೆಚ್ಚು ಮಂದಿ ಈಗಾಗಲೇ ಬಲಿಯಾಗಿದ್ದಾರೆ. ಕೃಷ್ಣಗಿರಿಯಲ್ಲಿ ದಾಖಲೆ ಮಳೆಯಾಗಿದೆ. ಜನಜೀವನ ಅಯೋಮಯ. ಬಸ್ ನಿಲ್ದಾಣಗಳಲ್ಲಂತೂ ವಾಹನಗಳು ನೀರು ಪಾಲಾಗಿದೆ. ಬಸ್ಗಳೆಲ್ಲ ಕೊಚ್ಚಿಕೊಂಡು ಹೋಗ್ಬಿಟ್ಟಿದೆ. ಇನ್ನು ಮಳೆ ನೀರಲ್ಲಿ ಮುಳುಗಿದಂತಹ ಪೊಲೀಸ್ ಠಾಣೆಯ ಚಿತ್ರಣವೂ ಕೂಡ ಗಮನ ಸೆಳೆಯಿತು. ವಿಲ್ಲಿಪುರಂ ವೆಲ್ಲೂರು ಹೆದ್ದಾರಿ ಜಲಪಹರಿಯಾಗಿದೆ. ಒಟ್ಟಾರೆ ತಮಿಳುನಾಡಿನ ಈಗಿನ ಪರಿಸ್ಥಿತಿ ಮತ್ತು ಮುಂದಿನ ದಿನಗಳಲ್ಲಿ ಮಳೆಯ ಅಬ್ಬರ ಹೇಗಿರುತ್ತೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಫೆಂಗಲ್ ಅಬ್ಬರ, ಚೆನ್ನೈ ಕರಾವಳಿ ಜಿಲ್ಲೆಗಳು ತತ್ತರ. ಪುದುಚೇರಿಯಲ್ಲಿ 30 ವರ್ಷಗಳಲ್ಲೇ ದಾಖಲೆ ಮಳೆ. ಸೈಕ್ಲೋನ್ ಆರ್ಭಟಕ್ಕೆ 10ಕ್ಕೂ ಹೆಚ್ಚು ಮಂದಿ ಬಲಿ. ಫೆಂಗಲ್ ಅಬ್ಬರಕ್ಕೆ ಚೆನ್ನೈ ಸೇರಿ ತಮಿಳುನಾಡಿನ ಕರಾವಳಿ ಜಿಲ್ಲೆಗಳು ಅಕ್ಷರಶಃ ನಲುಗಿ ಹೋಗಿವೆ. 3 ದಶಕಗಳ ದಾಖಲೆಯ ಮಳೆಗೆ ಈವರೆಗೆ 10ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಪುದುಚೇರಿ ಸಂಪೂರ್ಣ ಜಲಾವೃತವಾಗಿದ್ದು ಕಳೆದ 30 ವರ್ಷಗಳಲ್ಲೇ ಅತ್ಯಧಿಕ 50 ಸೆಂಟಿಮೀಟರ್ ಮಳೆಗೆ ಸಾಕ್ಷಿಯಾಗಿದೆ. ಹಲವು ಪ್ರದೇಶಗಳಲ್ಲಿ ಪ್ರವಾಹದ ಸ್ಥಿತಿ ಎದುರಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಪುದುಚೇರಿಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕ್ಷಣಕ್ಕೂ ಆತಂಕ ಮನೆ ಮಾಡ್ತಾ ಇದೆ. ಮುನ್ನೂರು ವರ್ಷಗಳ ಬಳಿಕ ಕೃಷ್ಣಗಿರಿಯಲ್ಲಿ ದಾಖಲೆ ಮಳೆ. ಊತಂಗರಿ ಕೆರೆ ಕೋಡಿ, ಮನೆಗಳು ಜಲಾವೃತ. ಬಸ್ ನಿಲ್ದಾಣದಲ್ಲಿದ್ದ ವಾಹನಗಳು ನೀರು ಪಾಲು. 300 ವರ್ಷಗಳ ಬಳಿಕ ಕೃಷ್ಣಗಿರಿಯಲ್ಲಿ ದಾಖಲೆ ಮಳೆಯಾಗಿದೆ. ಕೃಷ್ಣಗಿರಿಯ ಉತ್ತಂಗರೈನಲ್ಲಿ 503 ಮಿಲಿಮೀಟರ್ ಮಳೆ ದಾಖಲಾಗಿದ್ದರೆ ಧರ್ಮಪುರಿಯಲ್ಲಿ 331 ಮಿಲಿಮೀಟರ್ ಮಳೆಯಾಗಿದೆ. ಬೆಂಗಳೂರು ಗಡಿ ಸಮೀಪ ಇರುವ ಕೃಷ್ಣಗಿರಿಯಲ್ಲೂ ಧಾರಾಕಾರ ಮಳೆಗೆ ಕೆರೆ ಕೋಡಿ ಒಡೆದು ಹೋಗಿದೆ. ಪರಿಣಾಮ ಸೇತುವೆಗಳ ಮೇಲೆ ಅಪಾಯ ಸ್ಥಿತಿಯಲ್ಲಿ ನೀರು ರಭಸವಾಗಿ ಹರಿತಾ ಇದ್ದು ವಾಹನಗಳು ಕೊಚ್ಚಿ ಹೋಗಿವೆ. ಬಸ್ ಸ್ಟ್ಯಾಂಡ್ನಲ್ಲಿದ್ದ ವಾಹನಗಳು ನೀರು ಪಾಲಾಗಿದ್ದು ನೀರಿನ ರಭಸಕ್ಕೆ ಮಿನಿ ಬಸ್, ಕಾರುಗಳು ಕೊಚ್ಚಿ ಹೋಗಿವೆ. 100ಕ್ಕೂ ಹೆಚ್ಚು ಮನೆಗಳಿಗೆ ಕೆರೆ ನೀರು ನುಗ್ಗಿ ಜನ ಜಾಗರಣೆ ಮಾಡಿದ್ದಾರೆ. ಮಳೆ ನೀರಲ್ಲಿ ಮುಳುಗಿದ ಪೊಲೀಸ್ ಠಾಣೆ. ವಿಲ್ಲಿಪುರಂ ವೆಲ್ಲೂರು ಹೆದ್ದಾರಿಗೆ ಜಲಪಹರೆ. ಕೃಷ್ಣಗಿರಿಯ ಪೂಚಂಪಲ್ಲಿ ಪೊಲೀಸ್ ಸ್ಟೇಷನ್ಗೂ ಮಳೆರಾಯ ಜಲ ಬೇಲಿ ಹಾಕಿದ್ದಾನೆ. ವಿಲ್ಲಿಪುರಂ ಟು ವೇಲೂರು ಹೆದ್ದಾರಿಯು ಸಂಪೂರ್ಣ ಜಲಾವೃತವಾಗಿದೆ. ಚೆನ್ನೈನಲ್ಲಿ ರೈಲು ಟ್ರ್ಯಾಕ್ಗಳು ಮುಳುಗಿದ್ದು ರೈಲು ಸಂಚಾರದಲ್ಲೂ ವ್ಯತ್ಯಯ ಉಂಟಾಗಿದೆ. ಬದಲಿ ಮಾರ್ಗದಲ್ಲಿ ರೈಲುಗಳ ಸಂಚಾರವಾಗ್ತಾ ಇದೆ. ವಿಪರೀತ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು, ಮರಗಳು ನೆಲಕ್ಕುರುಳಿವೆ. ಬೋಟ್ ಮೂಲಕ ಜನರ ಸ್ಥಳಾಂತರ ಮಾಡಲಾಗ್ತಾ ಇದೆ. ತಿರುವಣ್ಣಾಮಲೈನಲ್ಲಿ ಮಳೆಯಿಂದ ಭಾರೀ ಅವಾಂತರ ಸೃಷ್ಟಿಯಾಗಿದೆ. 5 ಮನೆಗಳ ಮೇಲೆ ಗುಡ್ಡ ಕುಸಿದು 7ಕ್ಕೂ ಹೆಚ್ಚು ಮಂದಿ ಅವಶೇಷಗಳ ಅಡಿ ಸಿಲುಕಿದ್ದಾರೆ. ರಕ್ಷಣಾ ಕಾರ್ಯ ಮುಂದುವರೆದಿದೆ. ಚೆನ್ನೈನಲ್ಲಿ ಮಳೆಯಿಂದ ರಸ್ತೆಗಳಲ್ಲಿ ನೀರು ನಿಂತಿದ್ದು ಮುತಿಯಾಲ್ಪೇಟ್, ಪ್ಯಾರಿಸ್, ವೆಳಚೇರಿ ಹಾಗೂ ಕೊಳತ್ತೂರಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ 4 ಮಂದಿ ಮೃತಪಟ್ಟಿದ್ದಾರೆ. ಪುದುಚೇರಿಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗಿದೆ. ಪರಿಹಾರ ಕೇಂದ್ರಗಳನ್ನು ತೆರೆಯಲಾಗಿದೆ. ಇನ್ನು ಪ್ರವಾಹದಲ್ಲಿ ಸಿಲುಕಿರುವ ಜನರ ರಕ್ಷಣೆಗೆ ಕ್ರಮ ಕೈಗೊಳ್ಳಲಾಗಿದೆ. ಸ್ವಯಂ ಸೇವಕರು ಆಹಾರ ಪೊಟ್ಟಣ ಹಾಗೂ ಕುಡಿಯುವ ನೀರಿನ ವಿತರಣೆ ಮಾಡಿದ್ದಾರೆ. ಭಾರತೀಯ ಸೇನೆ ಈವರೆಗೂ 2,000ಕ್ಕೂ ಅಧಿಕ ಜನರನ್ನು ರಕ್ಷಿಸಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿವೆ. ಇನ್ನೂ 2-3 ದಿನಗಳ ಕಾಲ ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದ್ದು ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.